ಹಾಯ್ ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಸುನೀಲ್ ಗೌಡ. ಸ್ನೇಹಿತರೆ, ನಾಗರಿಕತೆ ಎಷ್ಟೇ ಮುಂದುವರೆದಿದ್ರೂ ಕೂಡ ಜನರಲ್ಲಿ ಅರಿವಿನ ಕೊರತೆ ಇನ್ನೂ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕಳೆದ 2025ರಲ್ಲಿ ರಾಜ್ಯದಲ್ಲಿ ಸುಮಾರು 13 ಬಾಲ ಗರ್ಭಿಣಿಯರ ಪ್ರಕರಣಗಳು ಪತ್ತೆ ಆಗಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ಅಂದರೆ ಬಾಲ್ಯ ವಿವಾಹ ಪ್ರಕರಣಗಳೇನಿದೆ, ಈ ಪ್ರಕರಣಗಳು ಹೆಚ್ಚಾದಂತೆ ಬಾಲ ಗರ್ಭಿಣಿಯರ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಪ್ರೇಮ ವಿವಾಹ ಅಂತ ಈಗ ಅಂದಾಜಿಸಲಾಗ್ತಾ ಇದೆ. ಸಾಕಷ್ಟು ಇದರ ಬಗ್ಗೆ ಅಧಿಕಾರಿಗಳು, ಜಿಲ್ಲಾಡಳಿತ ಕೂಡ ಒಂದಷ್ಟು ಪ್ರಿಕಾಷನನ್ನು ತೆಗೆದುಕೊಂಡಿತ್ತು. ಅಂದರೆ ಬಾಲ ಗರ್ಭಿಣಿಯರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಬಾಲ್ಯ ವಿವಾಹವನ್ನು ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ 2025ರಲ್ಲಿ ಮಂಡ್ಯದಲ್ಲಿ ಸಾಕಷ್ಟು ಅಧಿಕಾರಿಗಳು ಅಲರ್ಟ್ ಆಗಿದ್ದರು. ಎಲ್ಲಿ ಮಾಹಿತಿ ಬರುತ್ತೆ, ಬಾಲ್ಯ ವಿವಾಹ ಎಲ್ಲಿ ನಡೆಯುತ್ತೆ, ಅಲ್ಲಿ ಆ ಮದುವೆಯನ್ನು ತಡೆಯುವಂಥ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ರು. ಆದರೆ ಇಷ್ಟೆಲ್ಲ ಕ್ರಮವನ್ನು ತೆಗೆದುಕೊಂಡರೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ 60 ಪ್ರಕರಣಗಳು ಬೆಳಕಿಗೆ ಬಂದಿತ್ತು. ಅದರಲ್ಲಿ 14 ಪ್ರಕರಣಗಳನ್ನಷ್ಟೇ ಅಧಿಕಾರಿಗಳು ದಾಖಲನ್ನು ಮಾಡಿದ್ರು. ಅಂದರೆ ಬೆಳಕಿಗೆ ಬಂದಂಥ ಪ್ರಕರಣಗಳನ್ನು ಬಾಲ್ಯ ವಿವಾಹ ಎಲ್ಲಿ ನಡೀತಿತ್ತು ಅಲ್ಲಿ ತಡೆಯುವಂಥ ಕೆಲಸವನ್ನು ಮಾಡಿದರು. ದುರಂತ ಅಂತಂದರೆ ಸ್ನೇಹಿತರೆ, ಬಾಲ್ಯ ವಿವಾಹ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಾಲ್ಯದಲ್ಲೇ ಗರ್ಭಿಣಿ ಆಗುವಂಥ ಪ್ರಕರಣ ಸಾಕಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು. ಈ ರೀತಿ ಆದಂಥ ಸಂದರ್ಭಗಳಲ್ಲಿ ಆ ಹೆಣ್ಣು ಮಕ್ಕಳು ಸಾಕಷ್ಟು ನರಕಯಾತನೆಯನ್ನು ಅನುಭವಿಸುವಂಥ ಕೆಲಸ ಆಗುತ್ತೆ. ವೈದ್ಯರು ಕೂಡ ಸಾಕಷ್ಟು ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಜನರು ಈ ಬಗ್ಗೆ ಜಾಗೃತರಾಗ್ತಾ ಇಲ್ಲ. ಇಡೀ ರಾಜ್ಯದಲ್ಲಿ 13 ಹೆಣ್ಣು ಮಕ್ಕಳು ಬಾಲ್ಯಾವಸ್ಥೆಯಲ್ಲೇ ಗರ್ಭಿಣಿಯರಾಗಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಶೋಚನೀಯ ವಿಚಾರ ಆಗಿರುವಂಥದ್ದು. ಅದರಲ್ಲೂ ಕೂಡ ಮಂಡ್ಯದಂಥ ಜಿಲ್ಲೆಯಲ್ಲಿ ಸಾಕಷ್ಟು ಬಾಲ್ಯ ವಿವಾಹಗಳು ನಡೆಯುತ್ತೆ. ಇದಕ್ಕೆ ಬ್ರೇಕ್ ಹಾಕುವಲ್ಲಿ ಈ ಬಾರಿ ಕೂಡ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಅಂತಲೇ ಹೇಳ್ಬೋದು. ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅಂತ ನೋಡೋದಾದರೆ, ಮಂಡ್ಯ ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಾಗ್ಬೋದು, ಮಕ್ಕಳ ರಕ್ಷಣಾ ಘಟಕ ಆಗ್ಬೋದು, ಹಾಗೆ ಈ ಬಾರಿ ಶಾಲೆಗಳನ್ನು ಕೂಡ ಒಂದು ರೀತಿ ಅಲ್ಲಿರುವಂಥ ಶಾಲೆಯ ಶಿಕ್ಷಕರುಗಳಿಗೂ ಕೂಡ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಶಿಕ್ಷಕರು ಏನು ಮಾಡಬೇಕು ಅಂತಂದರೆ, ಶಾಲೆಗೆ ಬರ್ತಿದ್ದಂಥ ಹೆಣ್ಣು ಮಕ್ಕಳು ಏನಿದ್ದಾರೆ, ಅಂದರೆ ಹೈಸ್ಕೂಲ್ಗೆ ಬರುವಂಥ ಹೆಣ್ಣು ಮಕ್ಕಳು, ಅವರೇನಾದರೂ ಒಂದು ವೇಳೆ ಶಾಲೆಗೆ ಬರಲಿಲ್ಲ ಅಂತಂದರೆ ಯಾಕೆ ಅವರು ಶಾಲೆಗೆ ಬರ್ತಿಲ್ಲ ಅನ್ನುವಂಥ ವಿಚಾರವನ್ನು ಕಲೆ ಹಾಕಬೇಕು, ಮಾಹಿತಿಯನ್ನು ಸಂಗ್ರಹಣೆ ಮಾಡಬೇಕು. ಹೀಗೆ ಮಾಡಿದಂಥ ಸಂದರ್ಭದಲ್ಲಿ ಬಾಲ್ಯ ವಿವಾಹ ನಡೆಯುವಂಥದ್ದನ್ನು ತಡಿಬೋದು. ಇದರ ಜೊತೆಗೆ ಬಾಲ್ಯಾವಸ್ಥೆಯಲ್ಲೇ ಗರ್ಭಿಣಿಯರಾಗುವಂಥದ್ದನ್ನು ಕೂಡ ತಡಿಬೋದು ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಜಿಲ್ಲಾಡಳಿತ ಅಲರ್ಟ್ ಆಗಿದ್ದು ಶಿಕ್ಷಕರಿಗೆ, ಅಂದರೆ ಸರ್ಕಾರಿ ಶಾಲೆ ಆಗ್ಬೋದು, ಖಾಸಗಿ ಶಾಲೆ ಆಗ್ಬೋದು, ಈ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರಿಗೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಮಂಡ್ಯ ಜಿಲ್ಲಾದ್ಯಂತ ಯಾವುದೇ ಹೆಣ್ಣು ಮಗು ಶಾಲೆಗೆ ಬರದೇ ಇದ್ದರೆ, ಯಾಕೆ ಮಕ್ಕಳು ಬರ್ತಾ ಇಲ್ಲ ಶಾಲೆಗೆ, ಆ ಹೆಣ್ಣು ಮಗು ಯಾಕೆ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಇದರ ಜೊತೆಗೆ ಯಾರಾದರೂ ಬಂದು ಶಾಲೆಯಲ್ಲಿ, ಅಂದರೆ ಹೈಸ್ಕೂಲ್ ಹೆಣ್ಣು ಮಕ್ಕಳು ಏನಿದ್ದಾರೆ, ಆ ಹೆಣ್ಣು ಮಕ್ಕಳನ್ನು ಯಾರಾದರೂ ಅಪರಿಚಿತರು ಬಂದು ಕರೆದುಕೊಂಡು ಹೋಗೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಕಡಿವಾಣವನ್ನು ಹಾಕಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ, ಹರೆಯದಲ್ಲೇ ಓದುವಂಥ ಹೈಸ್ಕೂಲ್ ಹೆಣ್ಣು ಮಕ್ಕಳಿದ್ದಾರೆ. ಒಂದಷ್ಟು ಜನರು ಪ್ರೇಮ ಪ್ರಕರಣಕ್ಕೆ, ಅಂದರೆ ಹರಿಯದೇ ಆ ಒಂದು ಪ್ರೇಮ ಪಾಶಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ ಈ ರೀತಿಯಾದಂಥ ಬಾಲ್ಯಾವಸ್ಥೆಯಲ್ಲೇ ಗರ್ಭವತಿಯರಾಗುವಂಥದ್ದು ಸಹಜವಾಗಿದೆ. ಹೀಗಾಗಿ ಅದಕ್ಕೂ ಕೂಡ ಬ್ರೇಕನ್ನು ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಆದಷ್ಟು ಬೇಗ ಈ ರೀತಿಯಾದಂಥ ಬಾಲ್ಯಾವಸ್ಥೆಯಲ್ಲೇ ಗರ್ಭಿಣಿಯರಾಗುವಂಥ ಕೆಲಸ ಏನಾಗ್ತಾ ಇದೆ, ಇದಕ್ಕೆ ಕಡಿವಾಣವನ್ನು ಹಾಕಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.